ಹೀಗೆ ಆರೋಪಿಗಳನ್ನೆಲ್ಲ ಈಗ ಅಗೈನ್ ಪೊಲೀಸರ ಕಸ್ಟಡಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಪೊಲೀಸರು ಬಹಳ ಇಂಚಿಂಚು ಶೋಧವನ್ನ ಮರ್ಡರ್ ರೂಪದಲ್ಲಿ ಈ ಆರೋಪಿಗಳ ನಿವಾಸ ಅಥವಾ ಈ ಮರ್ಡರ್ ಆದಂತ ನಂತರದಲ್ಲಿ ಇವರೇನು ಮುಚ್ಚಾಕೋಕೆ ಪ್ರಯತ್ನ ಪಟ್ಟಿದ್ರು ಅಲ್ಲೆಲ್ಲವೂ ಕಡೆ ಕೂಡ ಈಗ ನಡೆಸ್ತಾ ಇದ್ದಾರೆ. ಅದರಂತೆ ಪವಿತ್ರ ಗೌಡ ನಿವಾಸದಲ್ಲಿ ಇವತ್ತು ಈಗ ತರ ನೀವು ನೋಡಿದಾಗೆ ಪೊಲೀಸರು ಮರ್ಡರ್ ಅನ್ನು ನಡೆಸಿದ್ದಾರೆ. ಸತತ 3 ಗಂಟೆಗಳ ಕಾಲ ಪವಿತ್ರ ಗೌಡ ನಿವಾಸದಲ್ಲಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸಿದ್ರು. ಪವಿತ್ರ ನಿವಾಸದಲ್ಲಿ ಹಲವು ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಕೂಡ. ಪವಿತ್ರ ಅವರು ಬಳಸ್ತಾ ಇದ್ದಂಥ ಶೂಗಳು, ಬಟ್ಟೆ, ಚಪ್ಪಲಿ, ಅದರಲ್ಲೂ ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಚಪ್ಪಲಿಲಿ ಹೊಡೆದಿದ್ರು ಅನ್ನುವಂಥದ್ದೆಲ್ಲ ವಿಚಾರ ಇದೆಯಲ್ಲ. ಸೊ ಅಂಥ ಚಪ್ಪಲಿ ಇದೆಲ್ಲವನ್ನು ಕೂಡ ಸೇರಿದಾಗೆ ಪೊಲೀಸರು ಹಲವು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಇನ್ನು ಅವುಗಳನ್ನು ಚೀಲದಲ್ಲಿ ತುಂಬಿಸ್ಕೊಂಡು ಹೋಗಿದ್ದಾರೆ. ಅತ್ತ ಮೊನ್ನೆ ಮಧ್ಯರಾತ್ರಿ ದರ್ಶನ್ ಮನೆಯಲ್ಲೂ ಕೂಡ ಮಹಜರನ್ನ ಪೊಲೀಸರು ನಡೆಸಿರ್ತಾರೆ. ದರ್ಶನ್ ಅವರು ಕೊಲೆ ವೇಳೆ ಧರಿಸಿದ್ದಂಥ ಬಟ್ಟೆ, ಅವರು ಧರಿಸಿದಂಥ ಒಳ ಉಡುಪು, ಕೊಲೆಯ ಬಳಿಕ ಸ್ನಾನ ಮಾಡೋಕ್ಕೆ ಬಳಸಿದ್ದಂಥ ಸೋಪ್, ಟೂತ್ ಬ್ರಷ್ ಸೇರಿದಾಗೆ ಹಲವು ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇದೀಗ ಪವಿತ್ರ ನಿವಾಸದಲ್ಲೂ ಹಲವು ವಸ್ತುಗಳನ್ನು ಜಪ್ತಿ ಮಾಡಿ ಕೊಂಡೊಯ್ದಿದ್ದಾರೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಅದೇನು ಬಹಳ ಮುಜುಗರದಿಂದಾಗಿನೋ ಅಥವಾ ಇವರಿಗೆ ಪಶ್ಚಾತ್ತಾಪ ಅನ್ನುವಂಥದ್ದೇ ಕಾಡ್ತಾ ಇಲ್ವೋ ಗೊತ್ತಿಲ್ಲ. ನಿವಾಸದಲ್ಲಿ ಮಹಜರು ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ನಗುನಗುತ್ತಲೇ ಮನೆಯಿಂದ ಹೊರಬಂದಂತ ದೃಶ್ಯ ಕೂಡ ಕಂಡುಬಂತು. ಇದಕ್ಕೂ ಮುನ್ನ ಆರೋಪಿ ಪವನ್ ಆತ ಅಂತೂ ಮನೆಯೊಳಗೆ ಹಲ್ಚಿರ್ಕೊಂಡು ನಕ್ಕೊಂಡು ಹೋಗ್ತಾ ಇದ್ದ ನೋಡಿ ಅಲ್ಲಿ. ಸೊ ಮರ್ಡರ್ ಆದಂಥ ನಂತರದಲ್ಲಿ ಅದರಲ್ಲೂ ಪವಿತ್ರ ಗೌಡ ಅವರಿಗೆ ಅದು ಮುಜುಗರದ ನಗುನೋ ಅಥವಾ ನಾನು ಈಗ ತಾನೇ ಹೇಳಿದಾಗೆ ಅದರ ಪಶ್ಚಾತ್ತಾಪ ಕೂಡ ಕೊಂಚವೂ ಇಲ್ಲದೆ ಇರುವಂಥ ರೀತಿಯಾಗಿ ಅವರ ವರ್ತನೆನೋ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಪವನ್ ಅಂತೂ ಹೋಗ್ತಾನೂ ನಕ್ಕೊಂಡು ಹೋದ, ಬರ್ತಾನೂ ನಕ್ಕೊಂಡೇ ಬಂದ. ಸೊ ದಿನ ಕಳೆದಂತೆ ಪಶ್ಚಾತ್ತಾಪ ಅನ್ನೋದೇ ಇವರಿಗೆ ಇಲ್ಲವಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಯಿತು.